ವೀರ್ ಸಾವರ್ಕರ್ ಜೀವನಾಧಾರಿತ ಸಾವರ್ಕರ್ ಸಮಗ್ರ ಸಂಪುಟ 1 ಎಂಬ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವ ಮಿಥಿಕ್ ಸೊಸೈಟಿ ಸಭಾಂಗಣದಲ್ಲಿ ಸಾವರ್ಕರ್ ಸಾಹಿತ್ಯ ಸಂಘದ ವತಿಯಿಂದ ಪುಸ್ತಕ ಲೋಕಾರ್ಪಣೆಗೊಳಿಸಲಾಯಿತು. ಸಾವರ್ಕರ್ ಜೀವನದ ಕಥೆ ಇದಾಗಿದ್ದು ಒಟ್ಟಾರೆ 6 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಸಾವರ್ಕರರು ನಡೆದು ಬಂದ ದಾರಿ, ಹೋರಾಟದ ಬಗ್ಗೆ ಈ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಮಿಥಿಕ್ ಸೊಸೈಟಿ ಅಧ್ಯಕ್ಷ ವಿ ನಾಗರಾಜ್, ಖ್ಯಾತ ರಂಗಕರ್ಮಿ ಮತ್ತು ಚಿಂತಕ ಎಸ್ಎನ್ ಸೇತುರಾಮ್, ಮಾಜಿ ಎಂಎಲ್ಸಿ ಡಾಕ್ಟರ್ ಎಸ್ಆರ್ ಲೀಲಾ ಹಾಗೂ ಸಾವರ್ಕರ್ ಪುಸ್ತಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿಬಿ ಹರೀಶ್ ಸೇರಿದಂತೆ ಅನೇಕ ಸಾಹಿತಿಗಳು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಖ್ಯಾತ ರಂಗಕರ್ಮಿ ಹಾಗೂ ಚಿಂತಕ ಎಸ್ಎನ್ ಸೇತುರಾಮ್ ಅವರು ಸಾವರ್ಕರ್ ಪುಸ್ತಕ ಸಮಗ್ರ ಸಂಪುಟ 1 ಪುಸ್ತಕದ ವಿಶ್ಲೇಷಣೆ ಮಾಡಿದ್ದಾರೆ. ಸಾವರ್ಕರ್ ಹಾಗೂ ಗಣ್ಯವಾದ ಸ್ವಾಗತ. ಸ್ನೇಹಿತರೆ, ಸಾವರ್ಕರ್ ಸಮಗ್ರ ಸಂಪುಟ 6 ಈಗಾಗಲೇ ಬಿಡುಗಡೆಯಾಗಿ ಸಾವರ್ಕರ್ನ ಕರ್ಕೊಂಡು ಹೋಗಿ ಅಂತ ಹೇಳೋಣ. ಇನ್ನೀಗ ಸಾವರ್ಕರ್ ಸಮಗ್ರ ಸಂಪುಟದ ಸಮಾರಂಭದಲ್ಲಿ ಭೂಮಿಯ ಮೇಲೆ ಅತ್ಯಂತ ಕರಾಳವಾದಂತಹ ವಿಕೃತಿಯನ್ನು ಉಂಟು ಮಾಡುವಂತಹ ಮಾನಸಿಕವಾಗಿ ದೈಹಿಕ ಸಮಗ್ರ ಸಾವರ್ಕರ್ ಅವರ ಆತ್ಮಚರಿತ್ರೆಯ ಮೊದಲ ಸಂಪುಟ ಇವತ್ತು ಬಿಡುಗಡೆಯಾಗಿದೆ. ಪ್ರಾಯಶಃ ಅದು ಅವರು ಹುಟ್ಟಿದ್ದು 1884. ಈ ಪುಸ್ತಕ ಅವರ ಬದುಕಿನ ಮೊದಲ 25 ವರ್ಷಗಳು, 2009ರವರೆಗೂ ಅವರ ಬದುಕಿನ ಬಗ್ಗೆ ಇದೆ. ಬ್ಯಾಕ್ ಡ್ರಾಪಲ್ಲಿ ನನಗೆ 1857ರ ಸ್ವಾತಂತ್ರ್ಯ ಸಂಗ್ರಾಮ ಇದೆ. ನಂತರ ಅವರ ಹಳ್ಳಿ ಜೀವನ, ಆಮೇಲೆ ನಾಸಿಕ, ಇಂಗ್ಲೆಂಡ್ಗೆ ಹೋದದ್ದು, ಅಲ್ಲೇ ಲಂಡನ್ ಸಮಾಚಾರ, ಈ ಭಾಗಗಳಲ್ಲಿ ಈ ಪುಸ್ತಕ ಇದೆ. ಇದು ಸಾವರ್ಕರ್ ಅವರ ಆತ್ಮಚರಿತ್ರೆ ಮಾತ್ರ ಅಲ್ಲ, ಆ ಸಮಯದಲ್ಲಿನ ಪ್ರಾಯಶಃ ಹಿಂದೂಸ್ತಾನದ ಆತ್ಮಚರಿತ್ರೆ ಕೂಡ ಇದರಲ್ಲಿ ಅಡಗಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದೆ. ಸಮಗ್ರ ಸಾವರ್ಕರ್ ಅವರ ಸಾಹಿತ್ಯ ಒಂದು 10,000 ಪುಟಗಳಷ್ಟಿದೆ. ಇದುವರೆಗೂ ಮರಾಠಿಯಲ್ಲಿ ಕೂಡ ಬಂದಿಲ್ಲ. ಹಿಂದಿಯಲ್ಲಿ 10 ಸಂಪುಟಗಳು ವಾಜಪೇಯಿ ಅವರ ಕಾಲದಲ್ಲಿ ಬಂದಿತ್ತು. ಈಗ ನಾವು ಅದನ್ನು ಮಿಥಿಕ್ ಸೊಸೈಟಿಯ ಸಭಾಂಗಣದಲ್ಲಿ ಇವತ್ತು, ಅಂದರೆ ಸಾವರ್ಕರ್ ಜನ್ಮದಿನ ಇನ್ನು 2 ದಿವಸ ಇರೋಕ್ಕಿಂತ ಮುಂಚೆ ಮೊದಲನೇ ಸಂಪುಟ ಬಿಡುಗಡೆ ಮಾಡಿದ್ದೀವಿ. ಇದೇ ರೀತಿ ಇನ್ನು ಮುಂದೆ 8 ಸಂಪುಟಗಳು ಬರುತ್ತೆ. ಈಗಾಗಲೇ 6ನೇ ಸಂಪುಟ ಬಂದಿದೆ. ಇಲ್ಲಿ ಏನು ಅಂದರೆ, ಈ ಸಂಪುಟದಲ್ಲಿ ಸಾವರ್ಕರ್ ಅವರ ಬಾಲ್ಯ, ಅವರು ಮಾಡಿದಂಥ ಹೋರಾಟ, ಆಮೇಲೆ ಸ್ವಾತಂತ್ರ್ಯ ಚಳವಳಿಗೆ ಅವರು ಕೊಟ್ಟಿರುವಂಥ ಕೊಡುಗೆ ಮತ್ತು ಕ್ರಾಂತಿಕಾರಿ ಹೋರಾಟದಿಂದನೇ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ, ಸಶಸ್ತ್ರ ಕ್ರಾಂತಿಯಿಂದ, ಅದು ಅಹಿಂಸೆಯಿಂದ ಅಥವಾ ಶಾಂತಿಯ ಉಪದೇಶದಿಂದ ಸಿಗೋದಿಲ್ಲ ಅನ್ನುವುದು 900ಕ್ಕಿಂತ ಹೆಚ್ಚು ಪುಟಗಳಲ್ಲಿ ಅದು ಇವತ್ತು ಬಂದಿದೆ. ಮುಂದಿನ ದಿನಗಳಲ್ಲಿ ಸಾವರ್ಕರ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಾಹಿತ್ಯದ ಓದು ಮತ್ತು ಸಾವರ್ಕರ್ ವೇವ್, ಸಾವರ್ಕರ್ ಅಲೆ ಕರ್ನಾಟಕದಲ್ಲಿ ಏನೊಂದು ಸೃಷ್ಟಿಯಾಗಿದೆ, ಮುಂದಿನ ದಿನಗಳಲ್ಲಿ ಅದು ಪಕ್ಷಾತೀತವಾಗಿ ಅನೇಕ ಅಭಿಪ್ರಾಯಗಳ ಭಿನ್ನತೆಗೆ ನಡುವೆ ಕೂಡ ಅದು ಇನ್ನಷ್ಟು ಪ್ರಚಂಡವಾದ ಒಂದು ಅಲೆ ಆಗತ್ತೆ ಅನ್ನುವುದು ಸಾವರ್ಕರ್ ಸಾಹಿತ್ಯ ಸಂಘದ ಪರವಾಗಿ ನಮ್ಮ ಒಂದು ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.